ರಾಜ್ಯದಲ್ಲಿ ಒಂದಿಷ್ಟು ಸಂಚಲನ ಹಾಗೂ ಜನರಲ್ಲಿ ಆಕ್ರೋಶವನ್ನು ಎಬ್ಬಿಸಿರುವಂತಹ ಸರ್ಕಾರದ BPL ಕಾರ್ಡ್ ರದ್ದತಿ ಅಥವಾ BPLನಿಂದ APLಗೆ ತಳ್ಳುವ ಪ್ರಯತ್ನ. ಈ ಪಕ್ಕಾ ಅವಾಂತರವನ್ನು ನಿರಂತರವಾಗಿ ವರದಿ ಮಾಡ್ತಾ ಬಂದಿದ್ವಿ. ಈಗ ಈ ರೇಷನ್ ಕಾರ್ಡ್ಗಳ ಪರಿಷ್ಕರಣೆ ಕಾರ್ಯವನ್ನು, ಈ ಇಡೀ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಸರ್ಕಾರ ಸ್ಥಗಿತಗೊಳಿಸಿದೆ. ಯಥಾಸ್ಥಿತಿ ಮುಂದುವರಿಯುತ್ತದೆ ಅಂತ ಹೇಳಿದೆ. ಜೊತೆಗೆ BPL ಕಾರ್ಡ್ನಿಂದ ವಂಚಿತರಾದ ಯಾರೇ ಅರ್ಹರು ಇದ್ದರೂ ವಾರದ ಒಳಗೆ ಅವರಿಗೆ ಕಾರ್ಡನ್ನು ನೀಡಲಾಗುತ್ತದೆ. ಹಳೆ BPL ಕಾರ್ಡುದಾರರು ಅದೇ ಅಕೌಂಟ್ನಲ್ಲಿ ಲಾಗಿನ್ ಆಗಬಹುದು. ಅದೇ ಕಾರ್ಡನ್ನು ಮುಂದುವರಿಸಿ ಅವಕಾಶ ಮಾಡಿಕೊಡ್ತೀವಿ ಅಂತ ಆಹಾರ ಮಂತ್ರಿಗಳು ಹೇಳಿಕೊಂಡಿದ್ದಾರೆ. ಸುದ್ದಿಗೋಷ್ಠಿಯೊಂದನ್ನು ನಡೆಸಿದ್ರು. ಗೊಂದಲಕ್ಕೆ ನಾನೇ ಹೊಣೆ ಅಂತ ಹೇಳಿಕೊಂಡ್ರು. ಯಾವುದೇ ಅಧಿಕಾರಿ ಅಲ್ಲ ಅಂತ ಹೇಳಿದ್ರು. IT ಮತ್ತು ಸರ್ಕಾರಿ ನೌಕರನ್ನು ಹೊರತುಪಡಿಸಿ ಯಾವುದೇ BPL ಕಾರ್ಡ್ ರದ್ದುಪಡಿಸಿಲ್ಲ. BPLಗೆ ಅನರ್ಹರೆಂದು ಕಂಡು ಬಂದವರನ್ನು APLಗೆ ಸೇರಿಸಲಾಗಿದೆ ಅಂತ ಹೇಳಿದ್ರು. ಯಾರು BPL ಅಲ್ಲಿದ್ದವರು APLಗೆ ಹೋಗಿದ್ದಾರೆ, ಲಾಗಿನ್ಗೆ ವಾಪಸ್ ತಂದು ಒಂದು ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ಲರಿಗೂ ಅಕ್ಕಿ ಕೊಡ್ತೀವಿ. ನಾನೇ ಜವಾಬ್ದಾರಿ. ಹೌದು, ಮತ್ತೆ ನಾನೇ. ಈ ಲೆಕ್ಕಾಚಾರದಲ್ಲಿ ಈಗ ಅವ್ರ ಹತ್ರ ಒಟ್ಟು ಅನರ್ಹ 1 ಲಕ್ಷದ ಚಿಲ್ಲರೆ ಏನೋ ಇದೆ ಮಾಡಿದ್ದೀವಿ. IT ಪಾವತಿದಾರರು ಅದರಲ್ಲಿ 98,000 ಇದ್ದಾರೆ, ಪ್ಲಸ್ ಸರ್ಕಾರಿ ನೌಕರರು 4,000 ಚಿಲ್ಲರೆ ಇದ್ದಾರೆ ಅಂತ ಅವ್ರದ್ದೊಂದು ಲೆಕ್ಕಾಚಾರ ಇದ್ದಂಗೆ ಇದೆ. ಆಲ್ ರೈಟ್. ಈ ಅನರ್ಹರು ಯಾರ್ಯಾರು ಕಳೆದುಕೊಂಡಿದ್ದರು ಪಡಿತರ ಚೀಟಿಯನ್ನು, ಅವರ ಪರವಾಗಿ ಸಾಕಷ್ಟು ಧ್ವನಿಯನ್ನು ಎತ್ತಲಾಗಿತ್ತು ನಮ್ಮಲ್ಲೂ. ಇವತ್ತು ಈ ಸುದ್ದಿಗೋಷ್ಠಿಯಲ್ಲಿ ಆ ಕುರಿತಂತೆ ಒಂದಿಷ್ಟು ಪ್ರಶ್ನೆಗಳನ್ನು ನನ್ನ ಸಹೋದ್ಯೋಗಿಗಳು ಆಹಾರ ಮಂತ್ರಿಗಳ ಮುಂದಿಟ್ಟರು. ಆಗ ನಡೆದ ಸಂಭಾಷಣೆ ಅಥವಾ ಪ್ರಶ್ನೋತ್ತರ ಹೀಗೆ. ರದ್ದು ಮಾಡೋದಕ್ಕೆ ಪ್ರೊಸೀಜರ್ ಫಾಲೋ ಮಾಡಿದ್ರು ಕೂಡ ಕೆಲವೊಂದು ಲೂಪ್ ಹೋಲ್ಸ್ಗಳು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಬಹಳಷ್ಟು ಕೇಸ್ ಸ್ಟಡೀಸ್ಗಳಲ್ಲಿ ಕೂಡ ಎಲ್ಲ ಒಂದ್ ಕಡೆ ವೃದ್ಧರು ಇಬ್ಬರು ಇರ್ತಾರೆ, ಅವ್ರದ್ದು ಕೂಡ ರದ್ದಾಗಿರುತ್ತೆ ಅಂತ. ಆ ರೀತಿ ಪ್ರಮಾದ ಆಗೇ ಇಲ್ವಾ ಅಥವಾ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾವುದು ಪ್ರಮಾದ ಆಗಿಲ್ಲ, ಯಥಾಸ್ಥಿತಿ. ಈಗ ರದ್ದಾಗಿರ್ತಕ್ಕಂಥವ್ರು ಅದೇ ನಂಬರ್ ಅನ್ನ ಯೂಸ್ ಮಾಡಿ ಮತ್ತೆ ಲಾಗಿನ್ ಆಗೋದಕ್ಕೆ ಅವಕಾಶ ಇದೆಯಾ? ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ? ನಮ್ಮ ಹತ್ರ ಅಂಕಿ ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ದಾರನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವ್ರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ನಾನೇ ಜವಾಬ್ದಾರಿ. ಹೌದು, ಹೌದು, ಮತ್ತೆ ನಾನೇ. ನಮ್ಮ ಕೆಳಗಡೆ ಅವ್ರು ಕೆಲಸ ಮಾಡ್ತಾರೆ. 3,87,000 ಕಾರ್ಡು ಅನರ್ಹತೆ ಇದೆ ಅಂತ ಕೂಡ ಒಂದು ವರದಿ ಹೋಗಿದೆ ಅಂತ ನಮ್ಗೆ ಮಾಹಿತಿ ಇದೆ. ಅದನ್ನ ನೀವು ಕೌಂಟ್ ಮಾಡಿದೀರಾ? ಇದು ಸತ್ಯನೋ ಸುಳ್ಳು? ಇದು ಅದೆಲ್ಲ ಕರೆಕ್ಟ್ ಆಗಿತ್ತು. ಏನು ನಮ್ಮವ್ರು ಮಾಹಿತಿ ಕರೆಕ್ಟ್ ಮಾಡಿದ್ದಾರೆ ಅದೆಲ್ಲ ಇದೆ. ಎಲ್ಲೋ 1% 2% ಏರ್ಪೇರ್ ಇದೆ ಅಂತ ನಾನು ಒಪ್ಕೊಳ್ತಾ ಇದ್ದೀನಲ್ಲ. ಯಾರು ಅರ್ಜಿ ಕೊಡೋ ಅಷ್ಟಿಲ್ಲ. ಒಂದು ವಾರದಲ್ಲಿ ಸೆಟಲ್ಮೆಂಟ್ ಮಾಡಿ ನಮ್ಮ ಕಮಿಷನರ್ ಆಗಲಿ ಸೆಕ್ರೆಟರಿ ಹೇಳ್ತಾರೆ. ಸರ್, ಇನ್ನು 7 ದಿನ ಹೇಳೋಣ ಬಿಡಿ. ಇದು ಇದು ಒಂದು ವಾರ ಲಾಗಿನ್ ಆದ್ಮೇಲೆ ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ. ದೊಡ್ಡ ಮಟ್ಟಿಗೆ ಗೊಂದಲ ಆಗಿದೆ. ಆದ್ರೆ ಇನ್ನುವರೆಗೂ ಸಚಿವರು ಸಣ್ಣ ಪ್ರಮಾದ ಅಂತಲೇ ಇದನ್ನು ಪರಿಗಣಿಸ್ತಾರೆ. ಸಣ್ಣದಿರ್ಬೋದು, ದೊಡ್ಡದಿರ್ಬೋದು. ಐ ಕಾಂಟ್ ಸೇ ರದ್ದಾಗಿರುವವರು ಎಲ್ಲರೂ ಅರ್ಹರೇ ಅಂತ ನಾನು ಹೇಳಲಿಕ್ಕಾಗಲ್ಲ. ಸಣ್ಣದೋ ದೊಡ್ಡದೋ, ಬಟ್ ಪ್ರಮಾದವಿಲ್ಲದೆ ಮಾಡಬೇಕಾಗಿದ್ದು ಅವರ ಕರ್ತವ್ಯ ಮತ್ತು ಧರ್ಮ. ಅದನ್ನು ಆರಂಭದಲ್ಲಿ ಆಗೇ ಇಲ್ಲ ಅನ್ನೋ ಬಂಡತನವನ್ನು ಪ್ರದರ್ಶನ ಮಾಡಿದ್ರೆ ಅದಕ್ಕೆ ಕಪಾಳ ಮೋಕ್ಷವನ್ನು ಜನ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅವ್ರಿಗೆ. ಇಲ್ಲಿರುವ ಪ್ರಶ್ನೆ ನನಗೆ ಈಗಲೂ ಇಷ್ಟೇನೆ. ಕಳ್ಳತನದ ಮಾರ್ಗದಲ್ಲಿ ಅಕ್ರಮವಾಗಿ ನಿಯಮಕ್ಕೆ ವಿರುದ್ಧವಾಗಿ BPL ಕಾರ್ಡ್ ಪಡೆದಿರುವವರ ಸಂಖ್ಯೆ ನಂಬರ್ ಇದೆ. ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಇದೆ. ಇಲ್ಲ ಎಂದು ಬಿಟ್ಟರೆ ಕರ್ನಾಟಕ ಲಜ್ಜೆಗೆಟ್ಟು ಮರ್ಯಾದೆಯಿಂದ ಸುಮ್ಮನೆ ಬೆಡ್ಶೀಟ್ ಹಾಕೊಂಡು ಹೊದ್ಕೊಂಡು ಮಲಕ್ಕೊಳ್ಳೋದು ಬಿಟ್ಟರು. ಬಿಕಾಸ್ 80% ಜನ ಬಡತನ ರೇಖೆಯಿಂದ ಕೆಳಗೆ ಬಂದುಬಿಡ್ತಾರೆ. ಅದಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದೇ ನಂಬರ್.
ಸೊ ಈ ನಂಬರ್ ಯಾವುದು ಮತ್ತು ಯಾರು ಎಂಬ ಪ್ರಶ್ನೆ ಈಗ ನಮ್ಮ ಮುಂದೆ ಇರೋವಂಥದ್ದು. ಇದು 1 ದಿನ 2 ದಿನ 3 ದಿನ 6 ತಿಂಗಳು ವರ್ಷದಲ್ಲಿ ಬಂದಿರುವ ಬೋಗಸ್ ಕಾರ್ಡ್ಗಳು ಅಥವಾ ಅನರ್ಹರ ಕಾರ್ಡ್ಗಳ ಅಲ್ಲ, ದೀರ್ಘಕಾಲದಲ್ಲಿ ಬಂದು ಆ್ಯಡ್ ಆಗ್ತಾ ಕೂತಿರೋದು ಇದರಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರ ಇದನ್ನು ಮಾಡುವುದಕ್ಕೆ ಮೊದಲೇ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಿತ್ತು ಅಂತ ನಂದು. ಏನು, ದೀರ್ಘಕಾಲದಿಂದ ಬಂದಿರುವ ಕಾರಣ ಅದನ್ನು ನಿಧಾನವಾಗಿ 2 ತಿಂಗಳಿಗೋ 1 ತಿಂಗಳಿಗೆ 2 ಜಿಲ್ಲೆ ಅಂತ ತೆಕ್ಕೊಂಡು ಆಚೆಗೆ ಆ ಜಿಲ್ಲೆಯ ಮೇಲೆ ಸಂಪೂರ್ಣ ತಮ್ಮ ಗಮನವನ್ನು ಕೇಂದ್ರೀಕರಿಸಿ ಒಂದು ವೇಳೆ ಈ ರೀತಿ ಆರೋಪಗಳು ಬಂದರೆ ಅದನ್ನು ಇಮಿಡಿಯೇಟ್ಲಿ ಹಿಯರ್ ಮಾಡೋಕ್ಕೆ ಅಲ್ಲಿ ಯಾವುದಾದ್ರೂ ಒಂದು ಸಮಿತಿನೋ ಅಥವಾ ಒಬ್ಬ ಅಧಿಕಾರಿ ನೋಡಲ್ ಆಫೀಸರ್ನೋ ಈ ಥರ ಯಾರನ್ನಾರು ಒಂದು ನೇಮಕ ಮಾಡಿ ಎರಡೆರಡನ್ನೇ ಟ್ಯಾಕಲ್ ಮಾಡ್ತಾ ಬಂದಿದ್ದಿದ್ರೆ ಈ ವ್ಯಾಪಕತೆ ಬರ್ತಿರಲಿಲ್ಲ. ಅದಕ್ಕೆ ನನ್ನ ಪ್ರಕಾರ ಏಕ್ದಮ್ ಮಾಡಕ್ಕೆ ಹೋದಾಗ ಏನಾಗಿತ್ತು, ಎಷ್ಟೋ ವರ್ಷಗಳಿಂದ ಬಂದಿರೋದು ಕಂಡಾಬಟ್ಟೆ ಮಾಡಿದ್ರು ಇವರು. ಎರಡನೇದು, ಈಗಲೂ ಮಂತ್ರಿ ಕ್ಲಿಯರ್ ಮಾಡಬೇಕು, ನಿಮ್ಮ ನಿಯಮದಲ್ಲಿ GST ಇದ್ದರೆ, ಅದು ಯಾರು ಮಾಡಿದಾರೋ ನಂಗೆ ಗೊತ್ತಿಲ್ಲ, ಕೇಂದ್ರದವ್ರು ಮಾಡಿದ್ರೋ ನೀವು ಮಾಡಿದ್ರೋ ನನಗೆ ಸಂಬಂಧವಿಲ್ಲ, ಅದು GST ಪಾವತಿಯೇ ಆಧಾರ ಮಾಡಲು ಹೊರಟರೆ BPL ಕಾರ್ಡು, ನಾನು ಈಗಲೇ ಹೇಳ್ತಿದ್ದೀನಿ, ರಾಜ್ಯದಲ್ಲಿ ಬಹುತೇಕ ಜನರಿಗೆ ಕಾರ್ಡೇ ಇರಲ್ಲ, ಹೋಗ್ಬಿಡುತ್ತೆ. ಯಾಕಂದರೆ GST ಪಾವತಿ ಹೆಚ್ಚಾಗ್ತಾನೆ ಹೋಗುತ್ತೆ ಮತ್ತು ಹೊಸಬರು ಒಳಗೆ ಬರ್ತಾನೆ ಹೋಗ್ತಾರೆ. ಬಿಕಾಸ್ GST ಅಧಿಕಾರಿಗಳ ನಿಯಮಗಳ ಪಾಲನೆ ಮತ್ತು ಜಾರಿಯಿಂದಾಗಿ ಹಾಗಾಗಿ ಇರೋದೇ ಇಲ್ಲ ಆಮೇಲೆ. ಹಾಗಾಗಿ ದೇರ್ ಹ್ಯಾಸ್ ಟು ಬಿ ಎ ಕ್ಲಾರಿಟಿ, GSTಯನ್ನು ಯಾವ ಪ್ರಮಾಣದಲ್ಲಿ ಪಾವತಿ ಮಾಡುವವರಿಗೆ ಇಲ್ಲ ಅನ್ನೋದೊಂದು ಕ್ಲಾರಿಟಿ ಬೇಕದಕ್ಕೆ. ಗೂಡಂಗಡಿಯವರೂ GSTಯನ್ನು ಕಟ್ಟಲೇಬೇಕಾದ ಅನಿವಾರ್ಯ ದಿನಗಳಿಂದ ತಂದಿಟ್ಟಿರ್ತಾರೆ, ಇಡ್ತಾರೆ, ಎಕ್ಸೆಪ್ಟ್ ಫುಡ್ ಐಟಮ್ಸ್ಗೆ ಇಲ್ಲ, ಅದು ಬಿಟ್ಟರು ಬೇರೆ ವಿಚಾರದಲ್ಲೆಲ್ಲ. ಹಾಗಾಗಿ GSTಯನ್ನು ಅಪ್ ಟು ವಾಟ್ ಅನ್ನೋ ಒಂದನ್ನು ಇನ್ಕಮ್ ಟ್ಯಾಕ್ಸಲ್ಲಿ ಹೆಂಗೆ ಒಂದು ರಿಬೇಟ್ ಸ್ಲ್ಯಾಬ್ ಇದೆಯೋ ಹಾಗೆ ತರಬೇಕು ಇವರು. ನಂಬರ್ 1. ನಂಬರ್ 2, ಇನ್ಕಮ್ ಟ್ಯಾಕ್ಸ್ನಲ್ಲಿ ಅಂದರೆ ಆದಾಯ ತೆರಿಗೆಯಲ್ಲಿ ಯಾರು ದಾಖಲೆಗಳಿಗೋಸ್ಕರ ಅಥವಾ ಸಾಲ ಮತ್ತಿನ್ನಿತರ ವಿಚಾರಗಳಿಗೋಸ್ಕರ ಅಥವಾ ಝೀರೋ ಟ್ಯಾಕ್ಸ್ ಪೇ ಮಾಡಿ ಬರೀ ಆ್ಯನ್ಯುಯಲ್ ರಿಪೋರ್ಟನ್ನು ಫೈಲ್ ಮಾಡ್ತಾರೆ ಅವರನ್ನು ಪರಿಗಣಿಸಬಾರದು. ನೀವು ಯಾರು ತೆರಿಗೆಯನ್ನು ಕಟ್ತಾರೆ ಅವ್ರನ್ನ ತಗಲಾಕಿಸ್ಬೇಕು, ಅದರಲ್ಲಿ ಅನುಮಾನನೇ ಬೇಡ. ಫಾರ್ ಎಕ್ಸಾಂಪಲ್, ಇಫ್ ಸಮ್ವನ್ ಈಸ್ ಪೇಯಿಂಗ್ ಒಂದು 50,000 ರೂಪಾಯಿ 25,000 ರೂಪಾಯಿ ಆದಾಯ ತೆರಿಗೆಯನ್ನು ಪಾವತಿಸುತ್ತಿದ್ದರೆ ಅವ್ರನ್ನ ತೆಗಿಬೋದು. ಆದಾಯ ತೆರಿಗೆ ಪಾವತಿ ಮಾಡುವ ಹಂತಕ್ಕೆ ಅವರು ತಲುಪಿದ್ದಾರೆ ಅನ್ನೋದಾದರೆ ಅವರಿಗೆ BPL ಕಾರ್ಡಿನ ಅವಶ್ಯಕತೆ ಇದೆ ಅಂತ ನನಗೇನು ಅನಿಸಲ್ಲ ನನಗೆ. ಆದರೆ GST ಮಾತ್ರ ಹೀಗೆ ಮಾಡಬೇಕು, ನಿಯಮ ತರಬೇಕು ಅವರು. ಈ ರೀತಿ ನಿಯಮಗಳನ್ನು ಸರಿಯಾಗಿ ಜಾರಿ ಮಾಡಿ ತಂದರೆ ಆಗ ಅದು ಏನು ಇಡೀ ರಾಜ್ಯವ್ಯಾಪಿ ಬದಲು ಆಗಲಿ. ಈಗ 6 ತಿಂಗಳು ಈ ಇಡೀ ಪ್ರಕ್ರಿಯೆ ಒಂದು 6 ತಿಂಗಳಾದರೆ ಏನಾಗತ್ತೆ? ಇಷ್ಟೇ ವರ್ಷ ಬೋಗಸ್ಸು ಕೊಟ್ಕೊಂಡು ಬಂದ್ಬಿಟ್ಟಿದ್ದೀರಿ. ಇಟ್ಸ್ ಆಲ್ ರೈಟ್, ಲೆಟ್ ಇಟ್ ಟೇಕ್ 6 months, ಓವರ್ ಎ ಪೀರಿಯಡ್ ಆಫ್ 6 months, 2 ಜಿಲ್ಲೆ 3 ಜಿಲ್ಲೆ ಅಥವಾ ಒಂದೊಂದು ಕಂದಾಯ ವಿಭಾಗ ರೆವಿನ್ಯೂ ಡಿವಿಷನ್ ಅಂತ ತಗೊಂಡು ನಿಧಾನಕ್ಕೆ ಮಾಡಿ. ಅಲ್ಟಿಮೇಟ್ಲಿ ಕೀಳಬೇಕು, ಕಿತ್ತುಬಿಡಿ ಅದನ್ನು. ನಂಬರ್ ಅದಿಲ್ಲದಿದ್ದರೆ ಏನಾಗತ್ತೆ ಅಂತಂದರೆ ದೇರ್ ಇಸ್ ಆಲ್ಸೋ ಎ ಲಾಬಿ, ಒಂದು ಲಾಬಿ ಆಫ್ ಕಳ್ಳ ಕಾರ್ಡ್ಗಳ ಲಾಬಿನೂ ಒಂದಿರುತ್ತೆ. ಕಳ್ಳ ಕಾರ್ಡ್ಗಳ ಲಾಬಿಯವರು ಈ ಕಣ್ಣಿಗೆ ಕಾಣುವ ಈ ಬಡವರ ಕಥೆಗಳನ್ನು ಇಟ್ಕೊಂಡೇ ಇದನ್ನು ದಾರಿ ತಪ್ಪಿಸೋ ಯೋಜನೆಯಲ್ಲೂ ಇರ್ತಾರೆ ಅವ್ರು ಬೇಕಾರೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬೇಡಿ. ಕಳ್ಳ ಕಾರ್ಡುಗಳು ಕಳ್ಳರಿಂದಾಗಿ ತಪ್ಪಿಸಿಕೊಳ್ಳುವುದು ಬೇಡ. ಇನ್ಕಮ್ ಸರ್ಟಿಫಿಕೇಟ್ನೇ ಫೇಕ್ ಮಾಡೋದಂತೆ, ಇನ್ನೊಂದಂತೆ, ಅದು ಮಾಡ್ತಾರೆ. ಅದನ್ನು ಆಮೇಲೆ ಕೀಪ್ ಆನ್ ರಿವ್ಯೂಯಿಂಗ್ ಇಟ್. ಯಾವಾಗಲೋ ಒಂದ್ಸರಿ ಎದ್ದು ಕೂತ್ಕೊಂಡು ಮಾಡೋದಲ್ಲ, ರ್ಯಾಂಡಮ್ ರಿವ್ಯೂ ಮಾಡಿ. ಈಗ ಲೋಕಾಯುಕ್ತ ರೈಡ್ ಮಾಡ್ದಂಗೆ ಯಾವುದೋ ನಿರ್ದಿಷ್ಟವಾದ ರೇಷನ್ ಅಂಗಡಿ, ಆ ರೇಷನ್ ಅಂಗಡಿ ವ್ಯಾಪ್ತಿಯಲ್ಲಿರುವ ಕಾರ್ಡ್ಗಳನ್ನು ನೀವು ನಂಬಬಹುದಾದ ಯಾವುದೋ ಒಂದು ಸ್ಕ್ವಾಡೋ ಏನೋ ಒಂದನ್ನು ಮಾಡಿಕೊಂಡು ರ್ಯಾಂಡಮ್ ಚೆಕ್ಗೆ ಹಾಕಬೇಕು, ಅದನ್ನು ಹಾಕಬೇಕು. ಸಿಗಾಕುತ್ತಾರೆ, ಎಲ್ಲೂ ಹೋಗಲ್ಲ, ಸಿಗಾಕುತ್ತಾರೆ. ಹಾಗಾಗಿ ಅದನ್ನು ಬಿಟ್ಟು ನಾವು ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಅಂತಂದರೆ ನಡೆಯಲ್ಲ. ನನಗಂತೂ ಒಂದಂತೂ ನಿಜ, ಚೀಫ್ ಮಿನಿಸ್ಟರ್ ಏನಾದ್ರು ಹೇಳ್ಕೊಳ್ಳಿ,
ನೀವು ಇದರಲ್ಲಿ ಅತ್ಯಂತ ವೇಗವನ್ನು ಯಾಕೆ ತೋರಿಸ್ತಿದ್ದೀರಿ ಅಂದರೆ ಎಷ್ಟು ಬೇಗ ಅಷ್ಟು ದುಡ್ಡು ಉಳಿಸ್ಕೊಂಡ್ರೆ ಸಾಕು ಅಂತ. ಅದಕ್ಕೂ ಗ್ಯಾರಂಟಿಗೂ ಸಂಬಂಧನೇ ಇಲ್ಲ. ಯಾವ ಸಾವಿರ ಬಿಡ್ಲಿ ಬುರುಡೆನ ಅದನ್ನು ಕೇಳೋನು ಯಾವನಿಲ್ಲ. ಎಸ್. ಇನ್ನು ಸಚಿವ ಮುನಿಯಪ್ಪ ಏನೋ 7 ದಿನಗಳಲ್ಲಿ ಕಾರ್ಡ್ ಸಮಸ್ಯೆ ಇತ್ಯರ್ಥಪಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಬಿಪಿಎಲ್ ಅರ್ಹತೆ ಇದ್ರೂ ಕೂಡ ಈಗಾಗಲೇ ಕಾರ್ಡ್ ರದ್ದಾಗಿರೋರು ಮಾತ್ರ ಕಣ್ಣೀರು ಹಾಕ್ತಿದ್ದಾರೆ. ಪಬ್ಲಿಕ್ ಟಿವಿಯ ನಿರಂತರ ವರದಿಯಿಂದ ಎಚ್ಚೆತ್ತ ಬಿಜೆಪಿಗರು ಇವತ್ತು ಜಯನಗರದ ಪುಟ್ಟಯ್ಯನಪಾಳ್ಯ ಅರಸು ಕಾಲನಿಗೆ ಭೇಟಿ ಕೊಟ್ಟರು. ಈ ವೇಳೆ ನಮಗೆ ಗೃಹಲಕ್ಷ್ಮಿ ಹಣ ಬೇಡ, ಫ್ರೀ ಬಸ್ ಬೇಡ, ರೇಷನ್ ಕಾರ್ಡ್ ಕೊಟ್ರೆ ಸಾಕು, ಈ ಎಲ್ಲ ಅವಾಂತರ ನಿಲ್ಲಿಸಿ ಅಂತ ಗೋಳಾಡಿದ್ದಾರೆ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ. ಅತ್ತ ದೆಹಲಿಯಲ್ಲಿ ಸಿಎಂ ಮಾತನಾಡಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಸಹಜ ಮಾತನಾಡಿದ್ದಾರೆ. ರೂಪಾಯಿ ಬೇಕಾಗಿಲ್ಲ ಸರ್, ನಮ್ಗೆ ಬೇಕಾಗಿರೋದು ರೇಷನ್ ಕಾರ್ಡ್, ಬಸ್ ಫ್ರೀ ಬೇಡ, ಏನ್ ಸಲುಗೆನೂ ಬೇಕಾಗಿಲ್ಲ. ಅವ್ರು ಕೊಡೋ ದುಡ್ಡಿನಲ್ಲಿ ನಮ್ ಸಂಸಾರ ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು BPL ಕಾರ್ಡ್. 40 ವರ್ಷ ಮೇಲೆ ಆಯ್ತು ನಾನು ರೇಷನ್ ಕಾರ್ಡ್ ಈ ಜಾಬಿಗೆ 10 ವರ್ಷ ನಾನು ಇಲ್ಲಿ ಬರ್ಬೇಕ. ಇವಾಗ ತಕ್ಷಣ ಇಲ್ಲ ಅಂದ್ರೆ ನಾವ್ ಏನ್ ಮಾಡೋದು? ಕೊಟ್ಟಿಲ್ಲ ಅಂದ್ರೆ ನಾವ್ ಏನ್ ನಮ್ಮ ಹೊಟ್ಟೆ ಮೇಲೆ ಹೊಡೆಕ ಕುಡಿಸ್ತಿದ್ವಿ ಇವ್ರನ್ನ. ಇವಾಗ ನಾನು ನಾಳೆ ಹೋಗ್ಬೇಕು ಜೈತಾವಾಗ, ಹಾರ್ಟ್ ಪೇಷಂಟ್ ನಾನು ಏನ್ ಮಾಡ್ಲಿ? ಕ್ಯಾನ್ಸಲ್ ಆದ್ಮೇಲೆ ನಮ್ ಕಾರ್ಡ್ ಬೇಕು ಸರ್. ಈ ರೇಷನ್ ಕಾರ್ಡು ರದ್ದು ಮಾಡಿದ್ರೆ ನಿಮ್ಗೊಂದು 20-30 ಸಾವಿರ ಕೋಟಿ ಉಳಿತೈತೆ. ಆ 20-30 ಸಾವಿರ ಕೋಟಿ ತಗೊಂಡು ನಿಮ್ಮ MLAಗಳನ್ನ ಸಂತೃಪ್ತಿ ಮಾಡಿ ಬಂಡಾಯ ಏನಿದೆ ಅದನ್ನ ಶಮನ ಮಾಡೋಕ್ಕೋಸ್ಕರ ಪಾಪ ಅಮಾಯಕ ಬಡವರ ಅನ್ನವನ್ನ ಕೀಳ್ತಾ ಇದ್ದೀರಾ. ನಾವು ನಿಮ್ಗೆ ಗಡುವನ್ನ ಕೊಡ್ತಾ ಇದ್ದೀರಿ, ರದ್ದು ಮಾಡಿರೋದನ್ನ ಮತ್ತೆ ರಿಟೈನ್ ಮಾಡಬೇಕು ಇಮಿಡಿಯೇಟ್ ಆಗಿ. ನಾಳೆಯಿಂದನೇ ಅವ್ರಿಗೆಲ್ಲರಿಗೂ ರೇಷನ್ ಸಿಗೋ ರೀತಿ ಮಾಡಬೇಕು. ಈ ತಿಂಗಳದ ರೇಷನ್ ಅವ್ರಿಗೆ ಸಿಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀರಿ. ಸರ್ಕಾರದ ಎಲ್ಲ ಆಫೀಸ್ಗಳು ಬೀಗ ಹಾಕ್ಬಿಡ್ತೀರಿ. ರಾಜಕೀಯಕ್ಕೋಸ್ಕರವಾಗಿ ವಿಚಾರನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ 7 kg ಅಕ್ಕಿಯನ್ನ ಫ್ರೀಯಾಗಿ ಕೊಡೋಕೆ ಯಾರು ಮಾಡಿದ್ದು? ಅದನ್ನ 7 kg ಇಂದ 5 kg ಇಳಿಸ್ತವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಅಶೋಕ ವಾಸ್ ಇನ್ ಇಸ್ ಕ್ಯಾಬಿನೆಟ್. ಬಿಜೆಪಿ ಅವರು ಫ್ರೀಯಾಗಿ ತಿರುಗಾಡಲ್ವೇನ್ರಿ ಬಸ್ ನಲ್ಲಿ? ಡಿಸ್ಟಿಂಗ್ವಿಶ್ ಮಾಡಿದೀವ, ಇಂಥವ್ರಿಗೆ ಕೊಡಬೇಕು ಇಂಥವ್ರಿಗೆ ಹೋಗಬಾರ್ದು ಅಂತ. ಬಿಜೆಪಿ ಅವರು ಅಶೋಕ್ ನಿಂತಿ ಹೋಗಲ್ವಾ? ಯಾರು ಹೇಳಿದವರು ದುಡ್ಡಿಲ್ಲ ಅಂತ? ಸಾಲ ಕೇಳಕ್ ಬಂದಿದ್ವಾ ಬಿಜೆಪಿ ಅವ್ರ ಹತ್ರ? ಈಗ 1 ವಾರದೊಳಗೆ ಸರಿಪಡಿಸ್ತೀವಿ ಅಂತಾರೆ. ಸಾಧ್ಯನಾ ಸರ್? ಇಷ್ಟೊಂದೆಲ್ಲ ಗೋಜಲಾಗ್ಬಿಟ್ಟಿದೆ. ಮಾಡ್ಬೋದು. ಹಳೆ ಕಾರ್ಡನ್ನೇ ವಾಪಸ್ ಲಾಗು ಮಾಡಿದ್ರೆ ಆಗ್ಬೋದು, ಹಳೆ ಕಾರ್ಡನ್ನು ಮಾಡಿದ್ರೆ. ಬಟ್ ನಿಮ್ಮ ಪರ್ಪಸ್ಸು ಅದರಿಂದ ಸಾಲ್ವ್ ಆಗಲ್ಲ. ಯಾಕಂದರೆ ಮತ್ತೆ ಕಳ್ಳ ಕಾರ್ಡ್ಗಳು ಎಲ್ಲೋ ಇವೆಯಲ್ಲ. ಈ ಪ್ರಾಬ್ಲಮ್ ಮಾಡಿರೋದೇನು, ನನಗೆ ಆಫೀಸರ್ಸ್ ಅವರೇನೋ ಮಿನಿಸ್ಟ್ರು, ನಾನೇ ಅದರದ್ದು ಹೊಣೆ ಅಂತಂದ್ರೆ ಹಂಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಏನು ಬೇಕಷ್ಟೇ ನನ್ನ ಪ್ರಕಾರದಲ್ಲಿ. ನಿಮ್ಗೆ ಯೋಗ್ಯತೆ ಇಲ್ದಿದ್ರೆ ಮನೆಗೆ ಹೋಗ್ಬೇಕು ನೀವು ಅಷ್ಟೇ. ಆಫೀಸರ್ಸು ಇದನ್ನು ಕಣ್ಣು ಮುಚ್ಕೊಂಡು ಬಾಯಿಗೆ ಬಂದಂಗೆ ಜಾರಿಗೆ ತರಕ್ಕೆ ಹೋಗಿದ್ದಾರೆ. ಅದರ ಪರಿಣಾಮ ಅನುಭವಿಸ್ತಿದ್ದಾರೆ. ಈಗ ಚೀಫ್ ಮಿನಿಸ್ಟ್ರು ಹೇಳ್ತಾರೆ ರಾಜಕೀಯವಾಗಿ ಇದನ್ನು ಪ್ರಸ್ತಾಪ ಮಾಡ್ತಿದ್ದಾರೆ, ಫೈಟ್ ಮಾಡ್ತಿದ್ದಾರೆ. ಇರ್ಬೋದು, ಫಾರ್ ಎಕ್ಸಾಂಪಲ್ ಇರ್ಬೋದು. ನೀವು ರಾಜಕೀಯ ಮಾಡ್ತೀರಿ, ಅವರು ರಾಜಕೀಯ ಮಾಡ್ತಾರೆ, ಎಲ್ಲದರಲ್ಲೂ ಅದೇನು ದೊಡ್ಡ ನಮ್ಗೆ ಹೊಸದಲ್ಲ. ರಾಜಕೀಯವಾಗಿ ಪ್ರಸ್ತಾಪ ಮಾಡ್ತಿದ್ದಾರೆ ಅವರು. ನೀವು ಮಾಡ್ತಿರೋದು ಸರಿ ಇದೆ ಅಂತ CMಗೆ ಅನಿಸಿದ್ರೆ ಆಲ್ ರೈಟ್, ಕಂಡಕ್ಟ್ ಎ ಪ್ರೆಸ್ ಕಾನ್ಫರೆನ್ಸ್ ಟುಮಾರೋ ಆ್ಯಂಡ್ ಅನೌನ್ಸ್. ನಾವು ಮಾಡ್ತಿರೋದು ಸರಿ ಇದೆ, ಅದು ಯಾರು ಏನು ಮಾತಾಡ್ಕೋತೀರೋ ಮಾತಾಡ್ಕೋ ಹೋಗಿ, ನಾವು ಕಿತ್ತಾಕೆ ಹಾಕ್ತೀವಿ ಕಾರ್ಡನ್ನು ಅಂತ ಹೇಳಿ ಹೇಳಿ. ಭಾಳ ಸರಳಪ್ಪ. BJPಯ ರಾಜಕೀಯವನ್ನು ನೇರ ಎದುರಿಸ್ತೀನಿ ನಾನು. ಅದು ಯಾರ್ದು ಕಿತ್ತಾಕಿದೀವೋ ನಾವು ಕಿತ್ತಾಕ್ತೀವಿ. ಇನ್ನೂ 6 ಲಕ್ಷ ಕೇಳ್ತೀನಿ. ಈಗ ಏನೀಗ ಅದೇನು ಮಾಡ್ತಿರೋ ಮಾಡಿ ಹೋಗಿ ಎತ್ತಲ ಕಡೆಗೆ ಅಂತ ಬಿಟ್ಟು ಕೇಳಿ. ಅದು ರಾಜಕೀಯ. ನನಗೆ ಗೊತ್ತಿದೆ ರೀ ಜನ ನನ್ನ ವಿರುದ್ಧ ಇಲ್ಲ ಅಂತ ಹೇಳಿಬಿಟ್ರೆ ಆಯ್ತಪ್ಪ. ಹೇಳಿ, ಯಾರು ಬೇಡ ಅಂದರು. ಈಗ ಜನ ಮಾತಾಡಿದ್ದು ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಹಿ ಗೋಸ್ ಬ್ಯಾಕ್ ಟು 5 kg ಇಳಿಸಿದ್ರು ಯಡಿಯೂರಪ್ಪನವರು. ನಮ್ದು 7 kg ಇತ್ತು. ಪರ್ಫೆಕ್ಟ್ಲಿ ಕರೆಕ್ಟ್. ಅದು ಲಾಜಿಕಲ್ ಅಂದರೆ ಟೆಕ್ನಿಕಲಿ ಅವ್ರು ಹೇಳ್ತಿರೋದು ಸರಿ ಇದೆ. ಅದು ಇಳಿಸಿದ್ದು ಅವರೇ. ಬಟ್ ಅವ್ರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, 7ರಿಂದ 5ಕ್ಕೆ ಇಳಿಸ್ಬಿಟ್ರು. ಕರೆಕ್ಟು. ಒಂದು ಕೆಲಸ ಮಾಡಿ, ನೀವು ಮತ್ತೆ 5ರಿಂದ 7 kgಗೆ ಹೋಗ್ಬಿಡಿ. ನಿಮ್ಮನ್ನು ಯಾರು ಬೇಡ ಅಂದಿರೋರು? ನಿಮ್ಮನ್ನು ಯಾರು ತಡೆದಿರೋರು? ಯಾರೀಗ ಅವ್ರು ಇಳಿಸ್ಬಿಟ್ರು ಯೂಸ್ಲೆಸ್. ನೀವು ಯೂಸ್ಫುಲ್ ಆಗಬೇಕಲ್ಲ, ಎಬ್ಬಸ್ಬಿಡಿ 2 kgನ. ಹೆಂಗಿದ್ರು 5 kgಗೆ ದುಡ್ಡು ಕೊಡ್ತೀವಿ ಅಂತ ಕೊಡ್ತಿಲ್ವಲ್ಲ, ಇನ್ನು 2 kg ಸಿಗಿಸ್ಬಿಟ್ಟು 7 kgಗೆ ದುಡ್ಡು ಕೊಡ್ತಿದ್ರೆ ಆಯ್ತಪ್ಪ. ಅಕ್ಕಿ ಕೊಡ್ತೀವಿ ಅನ್ನೋದಲ್ವ ಸರ್, ದುಡ್ಡು ಕೊಡ್ತೀವಿ ಅನ್ನೋದಲ್ವಲ್ಲ ಮೇನ್. ಇಲ್ವಲ್ಲ ಇವರು. ಯಾತಕ್ಕೆ ನೀವು ಅಕ್ಕಿ ಖರೀದಿ ಮಾಡಕ್ಕೆ ಹೋಗ್ತಿಲ್ಲ? ಪ್ರಹ್ಲಾದ್ ಜೋಶಿ ಇವಾಗ ಹೇಳಿದ್ದಾರೆ, ಅದೇನೋ ನೀವು ಬೇಕಾದ್ರೆ ಬಂದು ಅಕ್ಕಿ ತೊಗೊಂಡೋಗಿ ಅಂತ. ಅವ್ರು ಹಿಂದೆ ಆಗಲ್ಲ ಅಂತ ಹೇಳಿದ್ರು, ನಿಜ ಅದು. ಬಟ್ ಈಗ ಅವ್ರು ಕೊಡ್ತೀವಿ ಅಂದಮೇಲೆ ಯಾಕೆ ಹೋಗಿ ಅಕ್ಕಿ ತಗೊಳ್ಳಲ್ಲ? ಇನ್ನು ಯಾಕೆ ಅದು ಮುಂದುವರ್ಸಿ? ಯಾಕೆ ತಗೊಳ್ಳಲ್ಲ ಅಕ್ಕಿನ? ಯಾಕೆ ದುಡ್ಡಲ್ಲೇ ಕೂತಿದ್ದೀರಿ? ಬಿಕಾಸ್ ಆ ಅಕ್ಕಿ ತಗೊಳಕ್ ಹೋಗ್ಬೇಕು ಅಂದ್ರೆ ದುಡ್ಡು ಕೊಟ್ಟು ತರಬೇಕು. ದುಡ್ಡಿಲ್ಲ. ಅದಕ್ಕೆ ಅಕ್ಕಿ ಸ್ಟಾಕ್ ಇಟ್ಕೊಳ್ಳೋಕೆ ಇಲ್ಲ ನಿಮ್ಮ ಹತ್ರ ದುಡ್ಡು. ಅದಕ್ಕೆ ಹೋಗ್ತಾ ಇಲ್ಲ ನೀವು. ಇದಾದರೆ ದುಡ್ಡನ್ನು ಯಾಮಾರಿಸ್ಬೋದು 3 ತಿಂಗಳು. ಈಗ 5 kg ಅಕ್ಕಿಯ ದುಡ್ಡನ್ನು ಎಷ್ಟು ತಿಂಗಳದ್ದು ಬಾಕಿ ಇದೆ ಹೇಳಿ? 2 ತಿಂಗಳು ಅಂತಾರೆ ಜನ.
2 ತಿಂಗಳಿದೆಯೋ 3 ತಿಂಗಳಿದೆಯೋ 4 ತಿಂಗಳಿದೆಯೋ ಯಾಕೆ ಬಾಕಿ ಇದೆಯಪ್ಪ? ಸಂಬಳ ಸರ್ಕಾರಿ ನೌಕರರಿಗೆ ಬಾಕಿ ಇದೆಯೋ? ಇಲ್ವಲ್ಲ. MLAಗಳಿಗೆ ಬರ್ತಿರೋ ದುಡ್ಡು ತಿಂಗಳ ಬರಬೇಕಾದ ಅದು ಯಾವುದೋ ಭತ್ಯೆಗಳೆಲ್ಲ ಬಾಕಿ ಇದೆಯೋ? ಇಲ್ಲ. ಇಲ್ವಲ್ಲ. ಹಾಗಾದ್ರೆ ಇದು ಯಾಕೆ ಬಾಕಿ ಉಳಿಯುತ್ತೆ? ಮತ್ತೆ ತಾಂತ್ರಿಕ, ಯಾವ ತಾಂತ್ರಿಕ? IT ಕ್ಯಾಪಿಟಲ್ ಅಂತೀರಿ, ಅದ್ರಲ್ಲಿ ತಾಂತ್ರಿಕ ಏನಿದೆ? ಅದು ಎಲ್ಲಿವರೆಗೂ ಹೇಳ್ಕೊ, ಎಲ್ಲಿವರೆಗೂ ತಾಂತ್ರಿಕ? ಹಾಗಾಗಿ ಅಶೋಕನ ಹೆಂಡತಿ ಬಸ್ಸಲ್ಲಿ ಹೋಗಲ್ವಾ ಅಂತ ನನ್ನ ಪ್ರಕಾರ ಅಶೋಕನ ಹೆಂಡತಿ ಏನು ಬಸ್ಸಲ್ಲಿ ಹೋಗಲ್ಲ. ನನ್ನ ಪ್ರಕಾರ ಅಶೋಕನ ಹೆಂಡ್ತಿನೂ ಹೋಗಲ್ಲ, ಚೀಫ್ ಮಿನಿಸ್ಟರ್ ಹೆಂಡ್ತಿನೂ ಹೋಗಲ್ಲ, DK ಶಿವಕುಮಾರ್ ಹೆಂಡ್ತಿನೂ ಹೋಗಲ್ಲ, ಯಡಿಯೂರಪ್ಪನವ್ರ ಯಾರ ರಿಲೇಷನ್ಸು ಹೋಗಲ್ಲ, ಯಾರು ಹೋಗಲ್ಲ. ಅವರೆಲ್ಲ ಬಸ್ಸಲ್ಲೇನು ಅವರೆಲ್ಲ ಬಸ್ಸಲ್ಲಿ ಹೋಗ್ತಾರೆ? ಇಲ್ಲ, ಅವರೇನು ಬಸ್ಸಲ್ಲಿ ಹೋಗಲ್ಲ. ಹಂಗೇನಿಲ್ಲ ಅದು. ಸೊ ಸರ್ಕಾರ ಮಾಡಬೇಕಾದ್ರೆ ಬಡವರ ಪರ ಅನ್ನೋದ್ರಿಂದ ನನ್ನ ಪ್ರಕಾರ 5 kg ಅಕ್ಕಿಯನ್ನು ಇಳಿಸಿರುವಂತಹ BJPಗೆ ತಪರಾಕಿ ಹಾಕಕ್ಕೆ, ಓಕೆ, ಅವ್ರ ಕಪಾಳ ಮೋಕ್ಷ ಮಾಡಲಿಕ್ಕೆ ಮತ್ತು ನಾವಿನ್ನೆಷ್ಟು ಬಡವರ ಪರ ಎಂಬುದನ್ನು ಮಗದೊಮ್ಮೆ ಪ್ರೂವ್ ಮಾಡಲು ಅವರು 5 kg ರಾಜ್ಯ ಸರ್ಕಾರ ಕೊಡ್ತಿರೋ, ಕೇಂದ್ರದ ಬಿಟ್ಬಿಡಿ 5 kg ಅವ್ರು ಕೊಡ್ತಿರೋದೇ ತಾನೇ ನೀವು ಕೊಡ್ತಿರೋದು. ಅದಕ್ಕೆ 2 kg ನೀವೇ ಜಾಸ್ತಿ ಮಾಡಿಕೊಡೋದು ಒಳ್ಳೇದು. ವಾಪಸ್ ನೀವೇ ತಂದಂಗೆ ಆಯ್ತು. ಕೊಡ್ರಿ, ಏನಾಯ್ತು ಈಗ ಕೊಡ್ತಾಯಿರಿ, ಹೇಳ್ತೀನಿ ಕೊಡ್ರಿ. ಒಂದು ವೇಳೆ ಅಕ್ಕಿ ಸಿಕ್ಲಿಲ್ವಾ 5 ಬದಲು 2 kg ಆ್ಯಡ್ ಮಾಡಿ 7 kg ದುಡ್ಡು ಕೊಡ್ರಿ, ಏನಾಗತ್ತೆ? ಮತ್ತೆ ನಿಮ್ಗೆ ಹೆಮ್ಮೆ ಕೀರ್ತಿ, ನಾನು ವಾಪಸ್ ತಂದೆ ಅಂತ ತನ್ರಿ. ಇನ್ನು ಇದು ಸಾಲದು ಎಂಬಂತೆ ಒಂದು ಕೊಡಲಿನಲ್ಲಿ ಹೊಡೆಯೋದು ನನ್ನ ಪ್ರಕಾರ, ಇನ್ನೊಂದು ಪಿನ್ ಎತ್ಕೊಂಡು ಚುಚ್ಚೋದು. ಇದು ಪಿನ್ನು ಶಿಕ್ಷೆ, ಅದು ಕತ್ತರಿ ಕೊಡಲಿ ಶಿಕ್ಷೆ, ಇದು ಪಿನ್ ಶಿಕ್ಷೆ. ಈ ಗೊಂದಲ ಎಲ್ಲ ಆದ ಮೇಲೆ ರಾಜ್ಯ ಸರ್ಕಾರ ಸೇವಾ ಶುಲ್ಕ ಹೆಚ್ಚಳಕ್ಕೆ ಮುಂದಾಗಿದೆ. ಕಳೆದ ವಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಯ ಆಸ್ಪತ್ರೆಗಳು ಹೆಚ್ಚಳ ಮಾಡಿರೋ ಸರ್ಕಾರ ಈಗ ಸರ್ಕಾರಿ ಎಲ್ಲ ಆಸ್ಪತ್ರೆಗಳಲ್ಲೂ ರೈಸ್ ಮಾಡೋ ಕೈ ಹಾಕ್ತು. 15ರಿಂದ 20% ಅಂತ, 15-20 ಒಟ್ಟಲ್ಲಿ ರೈಸು ಈಗಿರಲಿ ಅಂತ ಆರೋಗ್ಯ ಮಂತ್ರಿ ಹೇಳಿಬಿಟ್ಟು ದರ ಹೆಚ್ಚಳವನ್ನು ಗ್ಯಾರಂಟಿಗಳಿಗಲ್ಲ ಆಸ್ಪತ್ರೆಗಳ ಅಭಿವೃದ್ಧಿಗೆ ಬಳಸ್ತೇವೆ. ಏನು ಬೇರೆಯವರೆಲ್ಲ ಕತೆ ಕಾಯಕ್ಕೆ ಬಳಸ್ತಿದ್ರ? ಹಂಗಾರೆ ದುಡ್ಡನ್ನು ಜಾಸ್ತಿ ಮಾಡಿದಾಗ ಹಿಂದೆ ಎಲ್ಲ ನೀವು ಕೂಗ್ತಿದ್ರಲ್ಲ, ಹಾಗೇನಕ್ಕಿತ್ತು? ಆಸ್ಪತ್ರೆಗಳ ಅಭಿವೃದ್ಧಿಗೆ ಸೇವಾ ಶುಲ್ಕದಲ್ಲಿ ಸಣ್ಣ ಪರಿಷ್ಕರಣೆ, ಸಣ್ಣದೋ ದೊಡ್ಡದೋ ಪರಿಷ್ಕರಣೆ, ಮತ್ತು ಅದು ಬಡವರದ್ದಲ್ಲ. ಸರ್ಕಾರಿ ಆಸ್ಪತ್ರೆಗೇನು ಶ್ರೀಮಂತರ ಅಲ್ಲಿಗೆ ಹೋಗೋದು? ಯಾರು ಅಲ್ಲಿಗೆ ಹೋಗೋರು? ಸಾರ್ವಜನಿಕ ಆರೋಗ್ಯ ಕ್ಷೇತ್ರ ಕೂಲಿಗೆಟ್ಟು ಹೋಗ್ಬಿಟ್ಟಿದೆ ಲಾರ್ಜ್ಲಿ. ಅದು ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನ್ಸ್ ಇರ್ಬೋದಷ್ಟೇ, ಕೂಲಿಗೆಟ್ಟು ಹೋಗಿದೆ ಅದು. ಅಲ್ಲಿ ಹೋದರೆ ಟ್ರೀಟ್ಮೆಂಟ್ ಸಿಗತ್ತೆ, ಬದುಕ್ತೀವಿ ಅನ್ನೋ ಗ್ಯಾರಂಟಿ ಇಲ್ಲ, ಬಟ್ ಅನಿವಾರ್ಯತೆಯಿಂದ ಹೋಗ್ತಾರೆ ಜನ, ಬೇರೆ ದಾರಿ ಇಲ್ಲ ಅವ್ರುಗಳಿಗೆ. ಅಂಥದ್ರಲ್ಲಿ ಸಣ್ಣ ಪರಿಷ್ಕರಣೆ. ಸರಿ, ಇವತ್ತು BJPಯವರು ಹಲವಾರು ಆಸ್ಪತ್ರೆಗಳಿಗೆಲ್ಲ ಭೇಟಿ ಮಾಡಿದ್ದಾರೆ, ಸೇವಾ ಶುಲ್ಕ ಎಷ್ಟೆಷ್ಟಾಗಿದೆ ಅಂತೆಲ್ಲ ನೋಡಿದ್ರು. ಇದು ಪಾಪರ್ ಸರ್ಕಾರ, ಕೋವಿಡ್ ಬಂದಾಗಲೇ ಮಾಡಲಿಲ್ಲ, ಈಗ ಮಾಡಿದ್ದಾರೆ, ಯಾತಕ್ಕೆ? ಗ್ಯಾರಂಟಿಗೋಸ್ಕರ ಅಂತಂದಿದ್ದಾರೆ. ಅದು ಗ್ಯಾರಂಟಿಗೆ ಅಂತ ನಾನು ಹೇಳಲ್ಲ, ಅಡಿಷನಲ್ ರಿಸೋರ್ಸಸ್ಸನ್ನು ಇದ್ದಿದ್ದರೆ ಮೊಬಲೈಸೇಷನ್ನಲ್ಲಿ ಅಥವಾ ಸ್ಪೆಂಡಿಂಗಲ್ಲಿ ಕಂಟ್ರೋಲ್ ಇದ್ದಿದ್ದರೆ ಈ ಸರ್ಕಾರಕ್ಕೆ ಈ ಥರದ್ದೆಲ್ಲ ಬೇಕಾಗಿರಲಿಲ್ಲ. ಯಾಕಂದರೆ ಈ 15-20% ನೀವು ಯಾವುದೋ ನೋಂದಣಿ, ಅದು ಯಾವುದೋ ಶುಲ್ಕ ಜಾಸ್ತಿ ಮಾಡಿದ್ರೆ ಭಾಳ ದೊಡ್ಡ ಅಮೌಂಟ್ ಏನು ಬರಲ್ಲ, ಅದನ್ನು ಸರ್ಕಾರ ಭರಿಸ್ಬೋದಾಗಿತ್ತು ಬೇಕಿದ್ದರೆ. ಏನಕ್ಕೆ ಮಾಡ್ತಿದ್ದಾರೆ ಅಂತಂದರೆ, ಫಾರ್ ಎವ್ರಿ ಸ್ಮಾಲ್ ಮನಿ ಈ ರಾಜ್ಯ ಸರ್ಕಾರ ಫೈಟ್ ಮಾಡೋ ಪರಿಸ್ಥಿತಿಗೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಈಗ. ಅದು ನಾವು ಅವಾಗಲಿಂದ ಹೇಳಿದ್ರು ಕೇಳ್ತಿಲ್ಲ, ಅವ್ರು ಇನ್ನೂ ನಂಬಕ್ಕೆ ರೆಡಿ ಇಲ್ಲ. ಅವ್ರಿಗೆ ಈಗ ಕಣ್ಣಿನ ಡಾಕ್ಟ್ರು 40 ವರ್ಷದ ಹತ್ತತ್ರ ಆಸುಪಾಸಿಗೆ ಬಂದು ದಾಟ್ತಾ ಇದ್ದವ್ರಿಗೆ ಹೇಳ್ತಾರೆ, ಬರೀ ಬರ್ತಿರ್ಬೋದಪ್ಪ ಅಂತ. ಪೊರೆ ಹಂಗಂದ್ರೆ ಏನು? ಪೊರೆ ನನಗೆ ಫಸ್ಟ್ ಕ್ಲಾಸ್, ನಾನು ಫಸ್ಟ್ ಕ್ಲಾಸ್ ಅನ್ಕೊಂಡು ಓಡಾಡ್ತಿರ್ತಾರೆ ಅದನ್ನು. ಹಾಗೆ ಈ ರಾಜ್ಯ ಸರ್ಕಾರಕ್ಕೆ ಆ ವಯಸ್ಸಿನ ಅವಧಿಯ ಪೊರೆ ಇದೆ, ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ. ವಿ ಕಾಂಟ್ ಹೆಲ್ಪ್. ಫುಲ್ ಅವರ್ಸೋದಲ್ಲ, ಕಣ್ಣು ಹೋಗುತ್ತೆ. ಆಸ್ಪತ್ರೆಗಳಲ್ಲಿ ನೀವು ರಿಜಿಸ್ಟ್ರೇಷನ್ ಫೀಸನ್ನು ನೀವು ಜಾಸ್ತಿ ಮಾಡಿದ್ರೆ ನೀವು ಪಾಪರ್ ಆಗಿದ್ದೀರಾ, ಇನ್ನೇನು ಈ ಸರ್ಕಾರ ಪಾಪರ್ ಅಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಡಿ. ಕೋವಿಡ್ ಅಂತ ಸಂಕಷ್ಟ ಬಂದು ನಮ್ಮ ಆದಾಯ 50% ಕುಸಿತ ಆಗೋಯ್ತು. ಅಷ್ಟಾದರೂ ಕೂಡ ನಾವು ಟ್ಯಾಕ್ಸ್ ಹಾಕ್ಲಿಲ್ಲ. ಕಾಂಗ್ರೆಸ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೇನೆ, ನೀವು ಯಾವುದಕ್ಕೋಸ್ಕರ ಬಡವರು ಅಂತ ಹೇಳ್ಕೊಂತೀರ? ಬಡವ್ರ ಪರ ಅಂತ ಹೇಳಿ ನೋಡ. ಇವಾಗ ಎಲ್ಲ ಜನ ಹೇಳ್ತಾ ಇದ್ರಲ್ಲ, ನಿನ್ನ 2,000 ರೂಪಾಯಿನೂ ಬೇಡ, ಫ್ರೀ ಬಸ್ಸು ಬೇಡ, ನಾನು ರೇಷನ್ ಕಾರ್ಡ್ ಕೊಡು ಅಂತ ಕೇಳ್ತಾ ಇದ್ರು. ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೊಂದ್ಸರ ಯಾಕೋ ಬುದ್ಧಿ ಒಂಥರ ಸ್ಥಿಮಿತ ಕಳ್ಕೊಂಬಿಟ್ಟಿದ್ದಾರೆ, ಬುದ್ಧಿಯ ಸ್ಥಿಮಿತ ಕಳ್ಕೊಂಬಿಟ್ಟಿದ್ದಾರೆ.
ಅದನ್ನ ಸಣ್ಣ ಒಂದು ಪರಿಷ್ಕರಣೆ ಮಾಡಿದ್ದಾರೆ, ಯಾಕಂದ್ರೆ ಬಹಳ ವರ್ಷಗಳ ನಂತರ ಮಾಡಿದ್ದಾರೆ. ಅದು ಆಸ್ಪತ್ರೆ ಸಮಿತಿ ಬೇರೆ ಬೇರೆ ಸೇವೆಗಳು ನೀಡಬೇಕು, ಸ್ವಚ್ಛತೆ, ಕ್ಲೀನಿಂಗು. ಏನು 10 ರೂಪಾಯಿದನ್ನ 15 ರೂಪಾಯಿ 20 ರೂಪಾಯಿ ಮಾಡಿರ್ತಾರೆ, 50 ರೂಪಾಯಿ ಇರೋದನ್ನ 75 ರೂಪಾಯಿ 80 ರೂಪಾಯಿ ಮಾಡಿರ್ತಾರೆ. ಆ ದುಡ್ಡು ಸರ್ಕಾರ ಕಡೆ ಏನು ಹೋಗಲ್ಲ, ಅದು ಆಸ್ಪತ್ರೆಯಲ್ಲೇ ಇರ್ತದೆ. ಆಸ್ಪತ್ರೆಯ ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದಕ್ಕೆ ಅದು ಮಾಡಿರುವಂಥದ್ದು. ಅದಕ್ಕೂ ಗ್ಯಾರಂಟಿಗೂ ಲಿಂಕ್ ಮಾಡ್ತಾರೆ. ಸರಿ, ಇದು ಸ್ವಚ್ಛತೆ ಡ್ಯಾಶು ಅಂತ ಹೇಳಿದ್ರು, ಆಯ್ತಪ್ಪ. ಆರೋಗ್ಯ ಮಂತ್ರಿಗಳು ಒಂದು ಗ್ಯಾರಂಟಿ ಕೊಡ್ರಪ್ಪ, ಡಬಲ್ ಮಾಡೋಣ, ಯಾವ್ದು ಸರ್? ಹೆಂಗಾರು ಮಾಡಿ ರಾಜ್ಯದ ಜನರನ್ನು ಒಪ್ಪಿಸ್ಬಿಡೋಣ. ಅದಕ್ಕೆ ಏನಂತ ಸರ್? ಅದ್ಯಾವುದೋ ಒಂದು 25 ರೂಪಾಯಿ ಇರೋದನ್ನ ಡಬಲ್ ಮಾಡಿಬಿಡೋಣ, 50 ರೂಪಾಯಿ, 15% ಬೇಡವೇ ಬೇಡ. ಅಯ್ಯೋ 100% ಮಾಡಿಬಿಟ್ಟಿದ್ದಾರೆ ಸರ್ ಕೆಲವು. ಆಯಿತು, 200% ಮಾಡೋಣ. ಓಕೆ, ಹೆಂಗೋ ಜನರನ್ನು ಒಪ್ಸೋಣ. ಬಟ್ ಶರ ಬರ್ಕೊಡ್ಬೇಕು ನೀವು ಆರೋಗ್ಯ ಮಂತ್ರಿಗಳು. ಅಲ್ಲಿ ಸ್ವಚ್ಛತೆ ಮಾರಿದ್ರೆ ನಾನು ಮನೆಗೆ ಹೋಗ್ತೀನಿ ಅಂತ ಬರ್ಕೊಡಿ, ನೀವು ಜವಾಬ್ದಾರ ಆಗಬೇಕು ಅಷ್ಟೇ. ಹೆಂಗೋ ಒಪ್ಸೋಣಪ್ಪ, ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಹೋಗಿ ಜನನ ಒಪ್ಪಿಸ್ಬಿಡೋಣ ಅಂತ ಇಟ್ಕೊಳ್ಳಿ. ಓಕೆ, 100 ರೂಪಾಯಿ ಇದೆಯಾ, 200 ರೂಪಾಯಿ ಮಾಡ್ಬಿಡೋಣ, ನೋಡಬಿಡೋಣ ಅದೇನಾಗತ್ತೆ ಅಂತ. ಆದರೆ ಹೇಳ್ತಿದ್ದೀರಲ್ಲ, ವೀಲ್ ಚೇರ್ ಸಿಗದಿದ್ರೆ ಆ ಆಸ್ಪತ್ರೆ ಮುಖ್ಯಸ್ಥ ಮನೆಗೆ ಹೋಗ್ಬೇಕು, ಸ್ವಚ್ಛತೆ ಕಾಪಾಡಿದ್ರೆ ನೀವು ಮನೆಗೆ ಹೋಗ್ಬೇಕು. ಅವಾಗ ನೀವು ಅದು ಆ ಗ್ಯಾರಂಟಿ ಕೊಟ್ಟರೆ ಲೆಟ್ ಅಸ್ ಸಿ ಜನಕ್ಕೆ ಇಫ್ ಸರ್ವೀಸಸ್ ಆರ್ ಪ್ರಾಪರ್ಲಿ ಪ್ರೊವೈಡೆಡ್ ಕ್ವಾಲಿಟಿನಲ್ಲಿ, ಡೋಂಟ್ ಥಿಂಕ್ ಜನ ಅದಕ್ಕೆ ದುಡ್ಡು ಕೊಡೋದಕ್ಕೆ ಹಿಂದೇಟು ಹಾಕ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಎಲ್ಲೆಲ್ಲೋ ಕಳೀತಾರೆ, ಸ್ವಲ್ಪ ಒಂದು 2% ಜನ ನಾವು ಏನು ಮಾಡಿದ್ರು ಕುಯ್ ಅನ್ನೋರು ಇದ್ದೇ ಇರ್ತಾರೆ, ಎಲ್ಲರನ್ನೂ ಒಪ್ಸಕ್ಕಾಗಲ್ಲ, ಆಗದೇ ಇರ್ಬೋದು. ಅದು ಜನ ಹಂಗೆ ಹೋಗಲ್ಲ ಹಿಂದಕ್ಕೆ, ಅವ್ರಿಗೊಂದು ಒಂದು ಒಂದು ಖುಷಿ ಇರುತ್ತಲ್ಲಿ. ಏನೋ ಒಂದು ಮಾಡ್ತಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ನೋಡೋ ಸರ್ಕಾರದಲ್ಲಿ ಆಸ್ಪತ್ರೆನ, ಅದಕ್ಕೊಂದು 50 ರೂಪಾಯಿ ತಗೋತಾರೆ, ತಗೊಂಡ್ರು ಚೆನ್ನಾಗಿ ಇಟ್ಕೊಂಡವ್ರು, ಚೆನ್ನಾಗಿ ಇಟ್ಕೊಂಡಿದ್ದಾರಪ್ಪ ಆಸ್ಪತ್ರೆನ ಅಂದ್ಕೊಂಡು ಹೋಗ್ತಾರೆ. ನೀವು ಅದೂ ಮಾಡಿದೆ ಇದೂ ಮಾಡಿದೆ, ಬರೀ ಬುರ್ಡ ಬಿಟ್ಕೊಂಡು ಓಡಾಡಿದ್ರೆ ಏನು ಮಾಡಬೇಕು ಜನ? ಇದ್ರ ಮಧ್ಯ ದಿನೇಶ್ ಗುಂಡೂರಾವ್ ಅವರ ಸಹೋದ್ಯೋಗಿ ವೈದ್ಯ ಶಿಕ್ಷಣ ಇಲಾಖೆ ವೈದ್ಯ ಶಿಕ್ಷಣ ಮಂತ್ರಿನೋ ಏನೋ ಜನೌಷಧಾಲಯ ಕಿತ್ತಾಕ್ತೀನಿ ಅಂತ ಬಂದಿದ್ರಿ. ಸರ್ಕಾರಿ ಆಸ್ಪತ್ರೆಲೇ ನಿಮಗೆ ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಆಗ್ತಿಲ್ಲ ಸರ್ಕಾರಗಳಿಗೆ, ಎಲ್ಲ ಸರ್ಕಾರಕ್ಕೂ. ಇನ್ನು ಔಷಧಿ ನಾವೇ ಕೊಡ್ತೀವಲ್ಲ ಫ್ರೀ ಅಂತ ಬುರ್ಡ ಬಿಡ್ತಾ ನಿಂತಿದ್ರಿ. ನೋಡಿದ್ರೆ ಅಲ್ಲೊಂದಿಲ್ಲ ಸಿಗಲ್ಲ. ಈಗ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಒಂದನ್ನು, ಯಾವ್ಯಾವ ಸರ್ಕಾರಿ ಆಸ್ಪತ್ರೆಯಲ್ಲಿ ಚೀಟಿ ಬಟ್ ಆಚೆ ಕಳಿಸ್ತಿದ್ದಾರೆ ಅಂತ ನೀವು ಕೊಡಬೇಕಾಗಿದ್ದು ಮಾತ್ರೆಗಳದ್ದು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಈಗ ಗ್ಯಾರಂಟಿ ಶುರು ಮಾಡೋಣ ಎಲ್ಲ. ಐ ಆಮ್ ನಾಟ್ ಸೇಯಿಂಗ್ ಎವ್ರಿಥಿಂಗ್ ಕ್ಯಾನ್ ಬಿ ರಿಸಾಲ್ವ್ಡ್, ಎಲ್ಲವನ್ನೂ ಬಗೆಹರಿಸ್ಬಿಡ್ತೀವಿ, ಈ ಸೂರ್ಯನ ಕೆಳಗಡೆ ಇರುವ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಹತ್ರ ಸೊಲ್ಯೂಷನ್ ಇದೆ, ಕಮಾನ್ ಸಾಲ್ವ್ಡ್ ಅಂತಂತೀವಿ ಅನ್ನೋಕ್ಕಾಗದೇ ಇಲ್ಲ. ನಮ್ಮ ದೇಶ ಅಲ್ಲ, ಯಾವ ದೇಶದಲ್ಲೂ ಆಗಲ್ಲ. ಆದರೆ ಕೆಲವು ಸಮಸ್ಯೆಗಳನ್ನು ರಾಜಕೀಯ ತೆವಲುಗಳು ಮತ್ತು ರಾಜಕೀಯ ಉದ್ದೇಶಕ್ಕೆ ಮಾಡಿಕೊಂಡು ಆಮೇಲೆ ಅದು ಇಲ್ಲ ಅಂತ ಬಂಡವಾದ ಮಾಡಿದ್ರೆ ಒಪ್ಪಕ್ಕಾಗಲ್ಲ. ಗ್ಯಾರಂಟಿ ಅದೇನೇ, ಗ್ಯಾರಂಟಿ ತೆವಲಂತಿಲ್ಲ ನಾನು, ಗ್ಯಾರಂಟಿಯನ್ನು ಡಿಸೈನ್ ಮಾಡಿದ್ದ ರೀತಿಯನ್ನು ಮೂರ್ಖತನದ ಪರಮಾವಧಿ. ಗ್ಯಾರಂಟಿಯನ್ನು ಡಿಸೈನ್ ಮಾಡಿದ್ದ ರೀತಿ, ಆರಂಭದಲ್ಲೇ ಮಾಡಿದ್ದ ರೀತಿ ಮೂರ್ಖತನದ ಪರಮಾವಧಿ ಅಂತ ಹೇಳಲೇಬೇಕು. ನೀವು ಮೂರ್ಖರು ಅಂತ ನಾನು ಹೇಳಿಲ್ಲ, ಮೂರ್ಖತನದ ಪರಮಾವಧಿ ಅಂತ ಹೇಳಿದ್ದೀವಿ.